ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅಪೊಸ್ತಲರ ಕೃತ್ಯಗಳು, ದ ಬುಕ್ ಆಫ್ ಆ್ಯಕ್ಟ್ಸ್ ಚಾಪ್ಟರ್ 9, 9ನೇ ಅಧ್ಯಾಯ. ಅದರಲ್ಲಿ 1ರಿಂದ 19 ವಚನಗಳನ್ನು ಮಾತ್ರ ನಾವು ಮೊದಲು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಅಪೊಸ್ತಲರ ಕೃತ್ಯ 9, 1ರಿಂದ 19ರಲ್ಲಿ 12 ಆತ್ಮಿಕ ಪಾಠಗಳು, 12 ಸ್ಪಿರಿಚುವಲ್ ಲೆಸನ್ಸ್. ಹೌದು, ನಮ್ಮ ಜೀವನದಲ್ಲಿ ಅನೇಕ ಪಾಠಗಳನ್ನು ನಾವು ಕಲಿತಿದ್ದೇವೆ. ಗಣಿತ, ವ್ಯಾಖ್ಯಾನ, ಹಲವಾರು ಇಂಗ್ಲೀಷು, ಸಾಮಾಜಿಕ ಅಭ್ಯಾಸ, ವಿಜ್ಞಾನ, ಹೀಗೆಲ್ಲ ಅನೇಕ ವಿಷಯಗಳು, ಕಂಪ್ಯೂಟರ್ ಇತ್ಯಾದಿ ಇತ್ಯಾದಿ. ಆ ರೀತಿಯಾಗಿ ನಾವು ಕಲಿತ ಮೇಲೆ ವೈದ್ಯಕೀಯ ಇರ್ಬೋದು, ಅದು ಎಂಜಿನಿಯರಿಂಗ್ ಇರ್ಬೋದು, ಇವೆಲ್ಲ ಕಲಿತುಕೊಳ್ಳುವಿಕೆ. ಆದರೆ ಅದರಲ್ಲಿ ಆತ್ಮಿಕ ಪಾಠಗಳು, ವಾವ್, ಅದು ಬಹು ಪ್ರಾಮುಖ್ಯವಾದದ್ದು. ಯಾಕೆ ಬಹು ಪ್ರಾಮುಖ್ಯವಾದದ್ದು ಅಂತ ಹೇಳ್ತೀನಿ ಅಂದರೆ, ಅದು ನಿತ್ಯತ್ವಕ್ಕೆ ಉಳಿಯುವಂಥದ್ದು. ಅದು ದೇವರ ಪಾಠಗಳು. ಇಹಲೋಕದಲ್ಲಿ ನಮಗಿರುವ ಪಾಠಗಳು ಅದು ಪ್ರಾಮುಖ್ಯನೇ, ಅದು ಇಲ್ಲ ಅಂತ ಹೇಳಲ್ಲ. ಆದರೆ ಅದರಷ್ಟೇ ಅಥವಾ ಅದಕ್ಕಿಂತಲೂ ಮನುಷ್ಯನು ರೊಟ್ಟಿ ತಿಂದ ಮಾತ್ರ ಬದುಕುವನಲ್ಲ, ದೇವರ ಬಾಯಿಂದ ಹೊರಡೋ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಅಂತ ಮತ್ತಾಯ 4:4 ಹೇಳಿದ ಹಾಗೆ. ಹೌದು, ಆಹಾರ ಇಹಲೋಕ ಜೀವನವನ್ನು ಸೂಚಿಸ್ತದೆ, ದೇವರ ವಾಕ್ಯ ಪರಲೋಕ ಜೀವನವನ್ನು ಸೂಚಿಸ್ತದೆ. ಹೌದು, ಇಹಲೋಕದಲ್ಲಿ ನಾವು ಇದ್ದೇವೆ, ಆದರೆ ನಾವು ಪರಲೋಕಕ್ಕೆ ಸಿದ್ಧರಾಗ್ತಿದ್ದೇವೆ. ಸರಿ, ಮೊದಲನೇ ಪಾಠ, 12 ಪಾಠಗಳು ಇದೆ 9ನೇ ಅಧ್ಯಾಯದಲ್ಲಿ, ಅಪೊಸ್ತಲರ ಕೃತ್ಯ 1ರಿಂದ 19. ಅದರಲ್ಲಿ ಮೊದಲನೇ ಪಾಠ ಏನಂತ ಹೇಳಿದರೆ, ಪರಲೋಕದಿಂದ ಬೆಳಕು. ಪರಲೋಕದಿಂದ ಬೆಳಕು. ಅಪೊಸ್ತಲರ ಕೃತ್ಯ 9:3ರಲ್ಲಿ ಸೌಲನು ಪ್ರಯಾಣ ಮಾಡ್ತಾ ಇರುವಾಗ ಪರಲೋಕದಿಂದ ಒಂದು ಬೆಳಕು. ಹಾಗಾದರೆ ಇದರಲ್ಲಿ ಈ ಆತ್ಮಿಕ ಪಾಠ ಏನಂತ ಹೇಳಿದರೆ, ಪರಲೋಕವು ಮೊದಲ ಹೆಜ್ಜೆಯನ್ನು ಮಾನವರ ಜೀವನದಲ್ಲಿ ಇಡುವಂಥದ್ದಾಗಿದೆ. ದಿ ಹೆವನ್ ಟೇಕ್ಸ್ ಇನಿಷಿಯೇಟಿವ್ ಇನ್ ಹ್ಯೂಮನ್ ಲೈಫ್. ಹೌದು, ನಾವು ಪಾಪಿಗಳಾಗಿದ್ದಾಗಲೇ, ಭಕ್ತಿಹೀನರಾಗಿದ್ದಾಗಲೇ, ದೇವರಿಗೆ ಶತ್ರುಗಳಾಗಿದ್ದಾಗಲೇ, ನಾವು ಬಲಹೀನರಾಗಿದ್ದಾಗಲೇ ದೇವರು ನಮಗಾಗಿ ಕ್ರಿಸ್ತನನ್ನು ಬಲಿಯಾಗಿ ಅರ್ಪಿಸಿದ್ರಿಂದ ಪ್ರೀತಿ ಇಂಥದ್ದೇ ಎಂಬುದನ್ನು ದೇವರು ಸ್ಪಷ್ಟಪಡಿಸ್ತಾನೆ. ಎರಡನೇದಾಗಿ 12 ಆತ್ಮಿಕ ಪಾಠಗಳಲ್ಲಿ ಮೊದಲನೇ ಪಾಠ ಪರಲೋಕದಿಂದ ಬೆಳಕು, ಎರಡನೇದಾಗಿ ಪರಲೋಕದಿಂದ ಸ್ವರವು. ಪರಲೋಕದಿಂದ ಸ್ವರವು. ಹಾಗೆಯೇ ಸೌಲನು ಹೋಗ್ತಾ ಇದ್ದಾಗ, ಸೌಲನೇ ಸೌಲನೇ, ನನ್ನನ್ನು ಏಕೆ ಹಿಂಸೆ ಪಡಿಸ್ತಿ ಎಂಬುದಾಗಿ ಒಂದು ಸ್ವರವು, ಸ್ವರ್ಗದಿಂದ ಸ್ವರವು ಅಂತ ಹೇಳೋಣ, ಕೇಳಿಸ್ತಂತೆ. ಅಪೊಸ್ತಲರ ಕೃತ್ಯ 9:4ನೇ ವಚನ. ಅಪೊಸ್ತಲರ ಕೃತ್ಯ 9:4 ಪ್ರಕಾರವಾಗಿ ಈ ರೀತಿಯಾಗಿ ದೇವರು ಮಾತನಾಡೋದು ಕೂಡ ದೇವರು ಮೊದಲ ಹೆಜ್ಜೆ ಇಡುವಾತನಾಗಿದ್ದಾರೆ. God takes the initiative in speaking to human lives. ಮೂರನೇದಾಗಿ ಇನ್ನೊಂದು ಸಂಗತಿಯನ್ನು ನೋಡ್ಬೋದು. 9ನೇ ಅಧ್ಯಾಯ 5ನೇ ವಚನದಲ್ಲಿ ಅಪೊಸ್ತಲರ ಕೃತ್ಯ ಇದೆ. ಅದೇನೆಂದರೆ, ಕರ್ತನೇ ನೀನು ಯಾರು ಎಂಬುದಾಗಿ ಸೌಲನು ಕೇಳುವಂಥದ್ದು ಆಶ್ಚರ್ಯ. ಯಾಕಂದರೆ ಕರ್ತನೇ ಅಂತ ಹೇಳುವಾಗ ಸ್ಪಷ್ಟತೆ, ನೀನು ಯಾರು ಅಸ್ಪಷ್ಟತೆ. ಸ್ಪಷ್ಟತೆ ಅಸ್ಪಷ್ಟತೆಯನ್ನು ಸೇರಿ ಮಾತನಾಡುವಂಥ ವ್ಯಕ್ತಿ ಕರ್ತನೆ ಅಂದರೆ ದೇವರೇ ಇರಬೇಕು. ಯಾಕಂದರೆ ಮೇಲಿಂದ ಬರ್ತಾ ಇದೆ ಸ್ವರ. ಆದರೆ ಯಾರು ಅದು, ಎಂಥ ದೇವರದು? ನಾನು ಮಾಡೋದು ಒಳ್ಳೆಯದು, ತಾನು ಮಾಡ್ತಾ ಇರೋದು ಒಳ್ಳೆಯದೇ ಆಗಿತ್ತು, ಒಳ್ಳೆ ಕೆಲಸನೇ ಮಾಡ್ತಾ ಇರುವಂಥದ್ದು ಅವನ ಪ್ರಕಾರ, ಅವನ ಮನಸ್ಸಾಕ್ಷಿ ಪ್ರಕಾರ. ಆದರೆ ದೇವರು ಯಾಕೆ ಪ್ರಶ್ನೆ ಕೊಡ್ತಾ ಇದ್ದಾರೆ? ನಾನು ಹಿಂಸೆ ಮಾಡ್ತಾ ಇಲ್ಲಲ್ಲ ದೇವರಿಗೆ ಅನ್ನುವಂಥ ಪ್ರಶ್ನೆ ಇವನಿಗೆ ಬಂದಿರಬೇಕು.
ಆದ ಕಾರಣ ನಾವು ಕರ್ತನನ್ನು ಕೆಲವೊಮ್ಮೆ ಪ್ರಶ್ನಿಸುತ್ತೇವೆ. ನೀನು ಯಾರು? ಸ್ವಲ್ಪ ಮಟ್ಟಿಗೆ ಕರ್ತನಂತೂ ಗೊತ್ತು, ಆದರೆ ಅದೇ ಸಂದರ್ಭದಲ್ಲಿ ಯಾರಂತೂ ಗೊತ್ತಿಲ್ಲ. ಅಂಥ ಒಂದು ಅಸ್ಪಷ್ಟತೆ ನಮ್ಮ ಜೀವನದಲ್ಲಿ ಇರಲಿಕ್ಕೆ ಸಾಧ್ಯ. ಅದರ ಸ್ಪಷ್ಟತೆಯನ್ನು ಪವಿತ್ರಾತ್ಮನಿಂದ ಹೊಂದಿಕೊಳ್ಳೋಣ. ಅದು 3ನೇ ಪಾಠ. 4ನೇದಾಗಿ ಅದೇ 5ನೇ ವಚನ, ಅಪೊಸ್ತಲಕೃತ್ಯ 9ನೇ ಅಧ್ಯಾಯದಲ್ಲಿ, ನೀನು ಹಿಂಸೆ ಪಡಿಸುತ್ತಿರುವ ಯೇಸುವೇ ನಾನು. ಹೌದು, ಅದರಿಂದ ಒಂದು ದೊಡ್ಡ ಪಾಠ ಏನಂದರೆ, ಸೌಲನು ಹಿಂಸೆ ಪಡಿಸ್ತಾ ಇರುವಂಥದ್ದು ಯೇಸುವಿನ ಶಿಷ್ಯರಿಗೆ, ಯೇಸುವಿನ ಹಿಂಬಾಲಕರಿಗೆ, ಯೇಸುವನ್ನು ನಂಬಿದವರಿಗೆ ಅಥವಾ ಸಭೆಯವರಿಗೆ ಭೂಲೋಕದಲ್ಲಿ. ಆದರೆ ಪರಲೋಕದಿಂದ ಸ್ವರ ಹೇಳ್ತದೆ, ನನ್ನನ್ನು ಹಿಂಸೆ ಪಡಿಸಿ. ಹಾಗಾದರೆ ಅಲ್ಲಿರುವಂಥ ಸ್ವರಕ್ಕೂ ಇಲ್ಲಿರುವಂಥ ಜನರಿಗೂ ಕನೆಕ್ಷನ್ ಇದೆ. ಅದು ಹೇಗೆ ಅಂತ ಹೇಳ್ಬಿಟ್ಟು ನೋಡುವಾಗ, ಮಾತು ಬರುವಂಥದ್ದು ಬಾಯಿ ತಲೆಯಲ್ಲಿರುವುದರಿಂದ, ಅಂದರೆ ಮುಖ ಶಿರಸ್ಸಿನಲ್ಲಿರೋದರಿಂದ ನಾವು ಆ ಮಾತು ಶಿರಸ್ಸಿನಿಂದ ಬರ್ತಾ ಇದೆ. ಹಾಗಾದರೆ ಇಲ್ಲಿರುವಂಥ ಈ ಸಮುದಾಯ, ಈ ಹಿಂಬಾಲಕರು ದೇಹ. ಹಾಗಾದರೆ ಈ ದೇಹ ಎಂಬ ವಿಶ್ವಾಸಿಗಳ ಗುಂಪಿಗೆ ಹಾನಿ ಮಾಡುವಾಗ, ಹಿಂಸೆ ಮಾಡುವಾಗ, ಶಿರಸ್ಸು ಎಂಬ ಕ್ರಿಸ್ತನಿಗೆ ನೋವುಂಟಾಗ್ತದೆ ಎಂಬ ವಿಷಯ, ಆತ್ಮಿಕ ಪಾಠವನ್ನು ಅಂದು ಬಹುಶಃ ಪೌಲನು ಕಲಿತಿರಬೇಕಲ್ವ. 5ನೇದಾಗಿ, ಎದ್ದೇಳು, ನೀನು ಮಾಡಬೇಕು, ನೀನೇನು ಮಾಡಬೇಕು ಎಂಬುದನ್ನು ಅಲ್ಲಿ ನಿನಗೆ ತಿಳಿಸಲಾಗುವುದು. ಅಂದರೆ ಎಲ್ಲಿ? ಪಟ್ಟಣದೊಳಗೆ ಹೋಗು. ಇವಾಗಲೇ ಸ್ವಾಮಿ ಹೇಳಿಬಿಡ್ಬೋದಾಗಿತ್ತು ಸೌಲನಿಗೆ ಏನು ಮಾಡಬೇಕಂತ. ಯಾಕಂದರೆ ಮಾತು ಪ್ರಾರಂಭ ಮಾಡಿದ್ದಾಯ್ತಲ್ವ, ಮಾಡಿದ ಮೇಲೆ ಮುಗಿಸ್ಬಿಡಬೇಕು ಅಂತ ಅವನಿಗೆ ಅನಿಸಿರಬೇಕು, ಅಥವಾ ನನಗೆ ಅನ್ನಿಸ್ತದೆ. ಆದರೆ ಪಟ್ಟಣದೊಳಗೆ ಹೋಗು ಅಥವಾ ಊರೊಳಗೆ ಹೋಗು, ಅಲ್ಲಿ ಊರೊಳಗೆ ನನಗೆ ತಿಳಿಸಲಾಗ್ತದೆ. ಅವನು ಹತ್ರ 199 ಕಿಲೋಮೀಟರ್ ಅವನು ಯೆರೂಸಲೇಮಿಂದ ದಮಸ್ಕಕ್ಕೆ ಬಂದಿದ್ದಾನೆ. ಇನ್ನೇನು 1 ಕಿಲೋಮೀಟರ್ ಒಳಗೆ ಹೋದರೆ ಅವನಿಗೆ ಮುಂದೆ ಏನು ಮಾಡಬೇಕೆಂಬ ಮಾರ್ಗದರ್ಶನ ನೀಡಲಾಗ್ತದೆ ಅಂತ ಹೇಳ್ಬಿಟ್ಟು, ಈಗಾಗಲೇ ಕರ್ತನೆ ಅಂತ ಹೇಳಿದಾಗ ತನ್ನನ್ನು ಸಮರ್ಪಿಸಿಕೊಂಡನು ಕ್ರಿಸ್ತನಿಗೆ. ಆದರೆ ಈಗ ಊರೊಳಕ್ಕೆ ಹೋಗಿ ದೇವರ ಸೇವಕನಿಗೂ ತನ್ನನ್ನು ಒಪ್ಪಿಸಿಕೊಡಬೇಕು ಅನ್ನುವಂಥ ಪಾಠ. ಇದು 5ನೇ ಪಾಠ. ಅಂದರೆ ಊರೊಳಕ್ಕೆ ಹೋಗು, ಅಲ್ಲಿ ನಿನಗೆ ತಿಳಿಸಲಾಗುವುದು ಅನನೀಯನ ಮುಖಾಂತರ ಅಥವಾ ದೇವರ ಸೇವಕರ ಮುಖಾಂತರವಾಗಿ. 6ನೇದಾಗಿ, ಯೇಸು ಸ್ವಾಮಿ ದಮಸ್ಕದಲ್ಲಿದ್ದಂಥ ಅನನೀಯ ಹತ್ರ ಬಂದುಬಿಟ್ಟು, ಅನನೀಯನೇ ಅಂತ ಹೇಳಿದಾಗ ಇದ್ದೇನೆ ಕರ್ತನೆ ಅಂತ ಹೇಳ್ತಾನೆ. ಅದಾದ ನಂತರ ನೀನು ಎದ್ದು ನೇರ ಬೀದಿ ಎಂಬ ಬೀದಿಗೆ ಹೋಗು, ಅಲ್ಲಿ ಸೌಲನೆಂಬ ಒಬ್ಬ ವ್ಯಕ್ತಿಯನ್ನು, ತಾರ್ಸದ ಸೌಲನನ್ನು ವಿಚಾರಿಸು, ಅವನು ಪ್ರಾರ್ಥನೆ ಮಾಡುತ್ತಿದ್ದಾನೆ. ಬಿಹೋಲ್ಡ್ ಈಸ್ ಪ್ರೇಯಿಂಗ್. ಹೇಗೆ ಗೊತ್ತಾಯ್ತು ಯೇಸು ಸ್ವಾಮಿಗೆ? ಯಾಕೆ ಗೊತ್ತಾಗಲ್ಲ? ಯಾಕಂದರೆ ಯೇಸು ಸ್ವಾಮಿಗೆ ಅವನು ಪ್ರೇಯರ್ ಮಾಡ್ತಾ ಇದ್ದ. ಆದ ಕಾರಣ ಯೇಸು ಕರ್ತನು ಅವನು ಪ್ರಾರ್ಥನೆ ಮಾಡೋದು ನೋಡಿಬಿಟ್ಟು ಭಾಳ ಸಂತೋಷವಾಗಿರಬೇಕು. ಯಾಕಂದರೆ ಯೇಸು ಸ್ವಾಮಿ ಅವನ ಪ್ರಾರ್ಥನಾ ಜೀವನದ ಬಗ್ಗೆ ಒಂದು ಸಾಕ್ಷಿಯನ್ನು ಅನನೀಯನಿಗೆ ಕೊಡುವಂಥ ಒಂದು ರೀತಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಈಗೋ ಅವನು ಪ್ರಾರ್ಥನೆ ಮಾಡುತ್ತಿದ್ದಾನೆ. ಆತ್ಮಿಕ ಜೀವನದಲ್ಲಿ ಕಲಿಯತಕ್ಕಂಥ ಅಸ್ತಿವಾರ ಪಾಠ ಪ್ರಾರ್ಥನೆ ಮಾಡೋದು. ಅದರ ಬಗ್ಗೆ ನನಗೆ ಗೊತ್ತು, ಆದರೆ ಅದರ ಅನುಭವ ಕೂಡ ಅಗತ್ಯ. 7ನೇದಾಗಿ, ಹೌದು, ಸೌಲನು ಇಲ್ಲಿನ ಅಂದರೆ ದಮಸ್ಕದ ದೇವಜನರನ್ನು ಬಂಧಿಸೋದಕ್ಕಾಗಿ ಬಂದಿರುವಂಥದ್ದು ಅನನೀಯನಿಗೆ ಗೊತ್ತಿತ್ತು. ಆದ ಕಾರಣ ಸ್ವಲ್ಪ ಭಯಪಟ್ಟೋದ್ರಿಂದ ಯೇಸು ಸ್ವಾಮಿ ಅನನೀಯನಿಗೆ ಹೇಳುವಂಥದ್ದು, ನನ್ನ ಹೆಸರನ್ನು ಪ್ರಸಿದ್ಧಿಪಡಿಸಲು ನಾನು ಅವನನ್ನು ಆರಿಸಿಕೊಂಡಿದ್ದೇನೆ.
is a chosen vessel to me to proclaim my name. ಹೌದು, ಕ್ರಿಸ್ತನ ನಾಮವನ್ನು ಹೇಳಬೇಕು ಎಂಬುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿರುವುದು, ಸೌಲನನ್ನು ಆರಿಸಿಕೊಂಡಿರುವುದು. ಅದು 7ನೇ ಒಂದು ಆತ್ಮಿಕ ಪಾಠ, ಸ್ಪಿರಿಚುವಲ್ ಲೆಸನ್. 12 ಆತ್ಮಿಕ ಪಾಠಗಳನ್ನು ನಾವು ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯದಿಂದ ನೋಡ್ತಾ ಇದ್ದೇವೆ. ಅದರಲ್ಲಿ ಈಗಾಗಲೇ 6 ಮುಗೀತು. 7ನೇದು ಆತ ನಾಮವನ್ನು ಪ್ರಸಿದ್ಧಪಡಿಸಲು ಅಂತ ಹೇಳಿಬಿಟ್ಟು, ಈಗ 8ನೇದಾಗಿ ನಾವು ನೋಡುವಾಗ, ನನ್ನ ನಾಮದ ನಿಮಿತ್ತವಾಗಿ ಅವನು ಎಷ್ಟು ಕಷ್ಟಪಡಬೇಕು. ಹೌದು, ನಾಮವನ್ನೇ ಸಾರುವಂಥದ್ದು ಒಂದು ಭಾಗ್ಯ. ಆದರೆ ಆ ನಾಮದ ನಿಮಿತ್ತ ಬಾಧೆ ಪಡುವಂಥದ್ದು ಮಹಾಭಾಗ್ಯ. ಇನ್ನೊಂದು ಸರಿ ಹೇಳ್ತೇನೆ, ಕ್ರಿಸ್ತನ ನಾಮ, ಕ್ರಿಸ್ತನ ಹೆಸರನ್ನು ನಂಬುವಂಥದ್ದು ಭಾಗ್ಯ. ಕ್ರಿಸ್ತನ ನಾಮವನ್ನು ಸಾರುವಂಥದ್ದು ಇನ್ನೂ ಸ್ವಲ್ಪ ದೊಡ್ಡ ಭಾಗ್ಯ. ಆದರೆ ಆ ಕ್ರಿಸ್ತನ ನಾಮದ ನಿಮಿತ್ತ ಬಾಧೆ ಪಡುವಂಥದ್ದು ಮಹಾಭಾಗ್ಯ. 9ನೇದಾಗಿ 12 ಆತ್ಮಿಕ ಪಾಠಗಳನ್ನು ನಾವು ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯ 1ರಿಂದ 19 ವಚನಗಳಲ್ಲಿ ನಾವು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ ಈಗ 9ನೇ ಪಾಠ ಏನಂತ ಹೇಳಿದರೆ, ನಾನು ಅವನಿಗೆ ತೋರಿಸುವೆನು. ಹಾಗಾದರೆ ಶಿಲುಬೆ ಅಥವಾ ಕಷ್ಟ, ಬಾಧೆ ಪಡುವ ಅನುಭವವನ್ನು ಯೇಸು ಸ್ವಾಮಿ ಪ್ರಕಟಣೆಯಾಗಿ ಸೌಲನಿಗೆ ಅಥವಾ ಪೌಲನಿಗೆ ನೀಡುವುದಾಗಿ ಅನನೀಯನಿಗೆ ಹೇಳುವಂಥದ್ದನ್ನು ಇಲ್ಲಿ ಓದ್ತಾ ಇದ್ದೇವೆ. ಅಪೊಸ್ತಲ ಕೃತ್ಯ 9:16. 10ನೇದಾಗಿ ಅನನೀಯನೀಗ ಸೌಲನ ಹತ್ರ ಬರ್ತಾನೆ. 17ನೇ ವಚನ ಬಂದ್ಬಿಟ್ಟು, ಸಹೋದರನಾದ ಸೌಲನೇ, ನೀನು ಇಲ್ಲಿ ಬರುತ್ತಿದ್ದಾಗ ದಾರಿಯಲ್ಲಿ ನಿನಗೆ ದರ್ಶನ ಕೊಟ್ಟ ಕರ್ತ ಯೇಸು ನಿನಗೆ ಪುನಃ ದೃಷ್ಟಿ ಬರುವಂತೆ. ಅಂದರೆ ದೃಷ್ಟಿ ಹೋಗ್ಬಿಟ್ಟಿತ್ತು ಈಗ ಸೌಲನಿಗೆ, ಆದರೆ ಈಗ ದೃಷ್ಟಿ ಬರುವಂತೆ ನನ್ನನ್ನು ಕಳಿಸಿದ್ದಾನಂತ ಹೇಳ್ಬಿಟ್ಟು ಅನನೀಯನು ಬಂದು ಸೌಲನ ಹತ್ರ ಮಾತಾಡ್ತಾನೆ ರೀ. ದೃಷ್ಟಿ ಬರುವಂತೆ. ಹೌದು, ಆ ಒಂದು ಸೂರ್ಯನ ಬೆಳಕನ್ನು ನೋಡುವಾಗಲೇ ನಮಗೆ ದೃಷ್ಟಿ ಭಾಳ ಅದು ಕಷ್ಟಕ್ಕೆ ಈಡಾಗ್ತದೆ. ಆ ರೀತಿಯಾಗಿರುವಾಗ ದೈವಿಕವಾದ ಬೆಳಕು, ಸ್ವರ್ಗದ ಬೆಳಕನ್ನು ಇವನು ನೋಡಿಬಿಟ್ಟಿದ್ದರಿಂದ ಅವನು ಆ ದೃಷ್ಟಿ ಕಳ್ಕೊಂಡ್ಬಿಟ್ಟಿದ್ದ. ಆದ ಕಾರಣ ಈಗ ಮತ್ತೆ 3 ದಿನ ಆದಮೇಲೆ ದೃಷ್ಟಿ ಬರುವಂತೆ ತನ್ನ ಸೇವಕನನ್ನು ದೇವರು ಯೇಸು ಸ್ವಾಮಿ ಕಳಿಸುವಂಥದ್ದನ್ನು ನಾವು ನೋಡ್ತೇವೆ. ಆದ ಕಾರಣ ಕೆಲವು ಸಾರಿ ನಾವು ಆತ್ಮಿಕ ದೃಷ್ಟಿಯನ್ನು ಹೊಂದಿಕೊಳ್ಬೇಕಾದರೆ ಇತರ ಸೇವಕರು, ಅದರಲ್ಲಿ ನಾವು ಯಾರಿಗೆ ವಿರುದ್ಧವಾದಂಥ ಸೇವಕರಾಗಿದ್ದೀವೋ ಆ ರೀತಿಯಾಗಿ ಅಂಥವ್ರನ್ನು ಕೂಡ ದೇವರು ಅವ್ರ ಮೂಲಕ ನಮಗೆ ಆತ್ಮಿಕ ದೃಷ್ಟಿಯನ್ನು ಕೊಡಬಹುದು ಅನ್ನುವಂಥ ಒಂದು ಆತ್ಮಿಕ ಪಾಠ. 11ನೇದಾಗಿ 9ನೇ ಅಧ್ಯಾಯ ಅಪೊಸ್ತಲ ಕೃತ್ಯ. ಇದರಿಂದ ನಾವು 12 ಆತ್ಮಿಕ ಪಾಠಗಳನ್ನು ಕಲಿಯುತ್ತಾ ಬಂದಿದ್ದೇವೆ. ಈಗ 10 ಆತ್ಮಿಕ ಪಾಠಗಳನ್ನು ನಾವು ನೋಡಿಕೊಂಡದ್ದಾಯಿತು. ಈಗ 11ನೇ ಪಾಠ ಏನಂತ ಹೇಳಿದರೆ, ದೃಷ್ಟಿ ಕೊಡುವುದಕ್ಕಾಗಿ ಮಾತ್ರ ದೇವರು ಅಥವಾ ಯೇಸು ಸ್ವಾಮಿ ಅನನೀಯನನ್ನು ಸೌಲನ ಹತ್ರ ಕಳಿಸಲಿಲ್ಲ, ಇನ್ನೊಂದು ಮುಖ್ಯ ಕಾರಣಕ್ಕಾಗಿ ಕಳಿಸ್ಕೊಟ್ಟಿದ್ದಾನೆ. ಅದೇನಂತ ಹೇಳಿದರೆ, ನಿನಗೆ ಪುನಃ ದೃಷ್ಟಿ ಬರುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ. ವಾವ್! ಹೌದು, ಸೌಲನು ಯಾರು? ಅವನು ದೇವರ ವಾಕ್ಯವನ್ನು ಬಲ್ಲವನಾಗಿದ್ದ, ಹಳೆಯ ಒಡಂಬಡಿಕೆಯನ್ನು ನಂಬಿದ ವಿಶ್ವಾಸಿ, ದೇವರ ವಾಕ್ಯವನ್ನು ನಂಬಿದ ವಿಶ್ವಾಸಿಯಾಗಿದ್ದ. ಹೌದು, ಯೇಸು ಸ್ವಾಮಿಯನ್ನು ಸಂಧಿಸಿದ ವ್ಯಕ್ತಿಯಾಗಿದ್ದ. ಯೇಸು ಸ್ವಾಮಿಯ ಸ್ವರವನ್ನೇ ಕೇಳಿದಂಥ ವಿಶ್ವಾಸಿಯಾಗಿದ್ದ.
ಯಾರು ಹೇಳಿಕೊಡದೆ ಪ್ರಾರ್ಥನೆ ಮಾಡುವಂಥವನು ಕೂಡ ಆಗಿದ್ದ 9:11 ಅಂಥವನಿಗೆ ಏನು ಬೇಕಾಗಿದೆ? ಒಂದು ದೃಷ್ಟಿ ಬೇಕಾಗಿದೆ ದೈವಿಕವಾಗಿ, ಇನ್ನೊಂದು ಏನು ಬೇಕಾಗಿದೆ? ಪವಿತ್ರಾತ್ಮನ ಭರಿತನಾಗುವುದು, ಪವಿತ್ರ ಆತ್ಮನಿಂದ ತುಂಬುವ ಅನುಭವ ಅವನಿಗೆ ಬೇಕಾಗಿತ್ತು. ಪವಿತ್ರಾತ್ಮನಿಂದ ತುಂಬುವ ಒಂದು ಅನುಭವ ಅವನಿಗೆ ಬೇಕಾಗಿರುವುದರಿಂದ ಅವನು ಆ ಅನುಭವವನ್ನು ಹೊಂದಿದ್ದು ನೇರವಾಗಿ ಯೇಸು ಸ್ವಾಮಿನೇ ಕೊಡ್ಬೋದಾಗಿತ್ತು. ಆದರೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಊರೊಳಕ್ಕೆ ಹೋಗು, 1 ಕಿಲೋಮೀಟ್ರ್ ನಿನ್ನ ಒಳಗೆ ಹೋಗು, ದಮಸ್ಕದ ಹತ್ರ ಬಂದಿದೆಯಾ, ಆದರೆ ನಿನಗೆ ಪವಿತ್ರಾತ್ಮನ ಒಂದು ಅನುಭವ ನಿನಗೆ ಸಿಗಬೇಕಾದ್ರೆ ಅದನ್ನು ದೇವರ ಸೇವಕನಿಂದ ಪಡ್ಕೋ ಅಂತ ಹೇಳಿಬಿಟ್ಟು ದೇವರು ಡೈರೆಕ್ಟ್ಲಿ ಕೊಡ್ಬೋದು, ಅದರಲ್ಲಿ ಏನು ಆಶ್ಚರ್ಯ ಇಲ್ಲ. ಆದರೆ ದೇವರ ಚಿತ್ತ ಏನಂದರೆ ಸೇವಕರ ಮುಖಾಂತರವಾಗಿ ಕೊಡ ಬಯಸ್ತಾನೆ ಅನ್ನುವಂಥ ಪಾಠವನ್ನು ಇದರಲ್ಲಿ ನಾವು ನೋಡ್ಕೊಳ್ತೇವೆ. ಸರಿ, ಕೊನೆಯದಾಗಿ ಇನ್ನೊಂದು ಆತ್ಮಿಕ ಪಾಠವನ್ನು ಕೂಡ ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯದಿಂದ ನಾವು ನೋಡ್ಕೊಳ್ತೇವೆ. ಯಾಕಂದರೆ ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯ 1-19 ವಚನಗಳಲ್ಲಿ ಇರುವಂಥ ವಾಕ್ಯ ಭಾಗದಲ್ಲಿ ನಾವು 12 ಆತ್ಮಿಕ ಪಾಠಗಳನ್ನು ನಾವು ಅಧ್ಯಯನ ಮಾಡಿಕೊಳ್ತಾ ಇದ್ದೇವೆ. 12 ಸ್ಪಿರಿಚುವಲ್ ಲೆಸನ್ಸ್. ಅದರಲ್ಲಿ 12ನೇ ಪಾಠ ಏನಂತ ಹೇಳಿದರೆ, ಹಿ ಗಾಟ್ ಬ್ಯಾಪ್ಟೈಸ್ಡ್. ಸೌಲನು ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರು. ಯಾಕಂತ ಹೇಳಿದ್ರೆ 18ನೇ ವಚನ 9ನೇ ಅಧ್ಯಾಯ ಅಪೊಸ್ತಲ ಕೃತ್ಯ ಮತ್ತು 18ನೇ ವಚನದಲ್ಲಿ, ತಕ್ಷಣವೇ ಸೌಲನ ಕಣ್ಣುಗಳಿಂದ ಪರೆ ಕಳಚಿದಂತಾಗಿ ಅವನಿಗೆ ಪುನಃ ದೃಷ್ಟಿ ಬಂತು, ದೈಹಿಕ ದೃಷ್ಟಿ ಬಂತು, ಪವಿತ್ರಾತ್ಮನ ಅಭಿಷೇಕ ಆಯಿತು, ಈಗ ನೀರಿನ ದೀಕ್ಷಾ ಸ್ನಾನವು ಕೂಡ. ಈ 3 ಅನುಭವ ಯೇಸು ಸ್ವಾಮಿ ದಮಸ್ಕದ ಊರು ಒಳಕ್ಕೆ ಬರುವ ಮುಂಚೆಯೇ ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸ್ತೀಯ ಅಂತ ಹೇಳಿದಾಗಲೇ ಕೊಡ್ಬೋದಾಗಿತ್ತು. ನೀನು ಹಿಂಸೆ ಪಡಿಸ್ತಿರುವ ಯೇಸುವೇ ನಾನು ಅಂತ ಹೇಳಿದಾಗಲೇ ಕೊಡಬಹುದಾಗಿತ್ತು. ಆದರೆ ಎದ್ದೇಳು, ಪಟ್ಟಣದೊಳಗೆ ಹೋಗು, ನೀನು ಏನು ಮಾಡಬೇಕೆಂಬುದನ್ನು ಅಲ್ಲಿ ನಿನಗೆ ತಿಳಿಸಲಾಗುವುದು ಅಂತ ಹೇಳ್ಬಿಟ್ಟು ಒಬ್ಬ ಮನುಷ್ಯನ ಮುಖಾಂತರ, ಅದರಲ್ಲಿಯೂ ಯಾರನ್ನು ಹಿಂಸೆ ಪಡಿಸಬೇಕಂತೇಳಿ ಬಂದನಲ್ಲ, ಆ ನಾಯಕನ ಮುಖಾಂತರ, ಆ ವ್ಯಕ್ತಿಯ ಮುಖಾಂತರ, ಆ ಅನನ್ಯನ ಮುಖಾಂತರವಾಗಿ ದೃಷ್ಟಿ, ದೈಹಿಕ ದೃಷ್ಟಿ, ಆತ್ಮಭರಿತರಾಗುವಿಕೆ, ನೀರಿನ ದೀಕ್ಷಾ ಸ್ನಾನ ಇವುಗಳನ್ನು ಕೊಡ್ತಾನೆ. ಕೆಲವು ಸಾರಿ ದೇವರು ನಮಗೆ ಆತ್ಮಿಕ ಪಾಠಗಳನ್ನು ನೇರವಾಗಿ ಕೊಡಲು ಶಕ್ತನಾಗಿದ್ದಾನೆ. ಆದರೆ ಆ ರೀತಿಯಾಗಿ ಕೊಡದೆ ವ್ಯಕ್ತಿಗಳ ಮುಖಾಂತರ, ಇತರ ಭಕ್ತಾದಿಗಳ ಮುಖಾಂತರ ಕೊಡ ಬಯಸ್ತಾನೆ. ಆದ ಕಾರಣ ನಮ್ಮ ಮನಸ್ಸು ಎಫೆಸ 3:16, 17, 18ನೇ ವಚನದ ಪ್ರಕಾರವಾಗಿ ನಮ್ಮ ಮನಸ್ಸು ತೆರೆದಿರಬೇಕು. 2ನೇ ಕೊರಿಂಥ 6:11 ಪ್ರಕಾರ ನಮ್ಮ ಹೃದಯ ಸಂಕುಚಿತವಾಗಿರಬಾರ್ದು, ಇಕ್ಕಟ್ಟಾಗಿರ್ಬಾರ್ದು, ಅದು ವಿಶಾಲವಾಗಿರಬೇಕು. ಯಾಕಂದರೆ ದೇವರ ಪ್ರೀತಿಯನ್ನು ದೇವಜನರೊಂದಿಗೆ ಸೇರಿ ಕ್ರಿಸ್ತನ ಪ್ರೀತಿಯ ಅಗಲ, ಉದ್ದ, ಆಳ, ಎತ್ತರವನ್ನು ನಾವು ತಿಳ್ಕೊಳ್ಳೋದಕ್ಕೆ ಆಸ್ಪದ ಆಗುತ್ತೆ. ಹೌದು, ಆಶ್ಚರ್ಯ, ಆತ್ಮಿಕ ಪಾಠಗಳು ಕಲಿಯುವಂಥದ್ದು ಭಾಳ ಇದೆ. ಆದರೆ ಇವತ್ತು ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯ 1-19 ವಚನಗಳಲ್ಲಿ 12 ಆತ್ಮಿಕ ಪಾಠಗಳನ್ನು ಕಲಿತುಕೊಂಡಿದ್ದೇವೆ ಅಲ್ವಾ? ಈ ರೀತಿಯಾಗಿ ಅಪೊಸ್ತಲ ಕೃತ್ಯ 9:1-19 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.